ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟ್ ಆಗಿರುವಂಥ ಈ ತರಕಾರಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಹೋಟ್ಲಲ್ಲಿ ಸಿಗೋವಂಥ ಈ ಉಪ್ಪಿಟ್ಟನ್ನು ನಾನು ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಫಸ್ಟು ಇಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಉಪ್ಪಿಟ್ಟು ಮಾಡಲಿಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಸೈಡಲ್ಲಿ ನಾನು ಇಲ್ಲಿ ಉಪ್ಪಿಟ್ಟಿಗೆ ಅಂತ ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಪಾತ್ರೆ ಬಿಸಿ ಆಗಿದೆ. ನಾನು ಅದಕ್ಕೆ ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೇ ತುಂಬ ಬರುತ್ತೆ ಉಪ್ಪಿಟ್ಟು. ಹಾಗಾಗಿ ನೋಡಿ, ಇಲ್ಲಿ ನಾನು 1/4 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ನಾನು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೋದು. ನಾನು ಕಡಲೆಬೇಳೆ ಹಾಕ್ತಾಯಿಲ್ಲ, ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ. ಹಾಗಾಗಿ ನೋಡಿ, ನಾನು ಇಲ್ಲಿ ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಷ್ಟು ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೀವು ಸಹ ಇದೇ ಥರ ಉಪ್ಪಿಟ್ಟನ್ನು ಮಾಡ್ಕೊಳ್ಳಿ. ಸೇಮ್ ಟು ಸೇಮ್ ಹೋಟ್ಲಲ್ಲಿ ಇರೋ ಅಂಥ ಉಪ್ಪಿಟ್ಟು ಟೇಸ್ಟೇ ಬರುತ್ತೆ. ಹಾಗೆಯೇ ನೋಡಿ, ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಮೇಲಿಂದ ಹಾಕ್ಕೊಳ್ತಾ ಇದ್ದೀನಿ. ಹಸರಾಗಿ ಇರುತ್ತೆ ಮೇಲಿಂದ ಹಾಕೋದ್ರಿಂದ. ಹಾಗೆಯೇ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಬೀನ್ಸನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟ್, ಬೀನ್ಸು. ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ. ಹಸಿ ಬಟಾಣಿ ಕಾಳು ಸಹ ತೊಗೊಂಡಿದ್ದೀನಿ. ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ತರಕಾರಿನ ಕ್ಯಾರೆಟ್, ಬೀನ್ಸನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆವಾಗಲೇ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ನೋಡಿ, ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಬೇಕಾದರೆ ಸ್ವಲ್ಪ ಚೆಕ್ ಮಾಡಿ ಹಾಕ್ಕೋಬೋದು ಉಪ್ಪನ್ನು. ನೋಡಿ, ಈಗ ಉಪ್ಪನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಕೈ ಆಡಿಸ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಉಪ್ಪಿಟ್ಟು ಮಾಡಿದರೂ ಹೋಟ್ಲಲ್ಲಿ ಸಿಗೋ ಥರ ಉಪ್ಪಿಟ್ಟು ನಮಗೆ ಮನೆಯಲ್ಲಿ ಮಾಡಲಿಕ್ಕಾಗಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ನಾವು ಕೂಡ ಮನೆಯಲ್ಲಿ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಈಗ ನಾನು ಪ್ಲೇಟನ್ನು ಕವರ್ ಮಾಡಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಪ್ಲೇಟನ್ನು ಕವರ್ ಮಾಡಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ತರಕಾರಿ ಎಲ್ಲ. ಹಾಗೆಯೇ ನೋಡಿ, ಈಗ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಕೆಲವರು ಮನೆಯಲ್ಲಿ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡಲ್ಲ. ಅವರು ಹೋಟ್ಲಲ್ಲೇ ತಿಂತಾರೆ. ಯಾಕಂದರೆ ಅವ್ರಿಗೆ ಮನೆಯಲ್ಲಿ ಮಾಡೋ ಉಪ್ಪಿಟ್ಟು ಇಷ್ಟ ಆಗದಿರೋದಕ್ಕೆ. ಹಾಗಾಗಿ ನೀವು ಸಹ ಈ ರೀತಿಯಾಗಿ ಉಪ್ಪಿಟ್ಟು ಮಾಡಿ ಮನೆಯಲ್ಲಿ ಇಷ್ಟಪಡದಿರೋರು ಸಹ ಇಷ್ಟಪಟ್ಟು ತಿಂತಾರೆ. ಅಷ್ಟು ಚೆನ್ನಾಗಿ ಸೂಪರಾಗಿರುತ್ತೆ. ನೋಡಿ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು 1/4 ಚಮಚದಷ್ಟು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ವೈಟ್ ಕಲರು ಮಾಡ್ಕೋಬೋದು ಅರಿಶಿಣ ಹಾಕ್ದಿರಾ. ಹಾಗೆ ನಾನು ಇಲ್ಲಿ ಅರಿಶಿಣ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕೋದ್ರಿಂದ ಒಂಥರ ಕೇಸರಿ ಕಲರ್ ಥರ ಬರುತ್ತೆ ಉಪ್ಪಿಟ್ಟು. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ. ಹಾಗೆಯೇ ನೋಡಿ, ಇಲ್ಲಿ ನಾನು 1.5 ಕಪ್ ಆಗೋಷ್ಟು ರವೆ ತೊಗೊಂಡಿದ್ದೀನಿ. ಈ ರವೆನ ಫ್ರೈ ಮಾಡ್ಕೊಂಡಿರುವಂಥ ತರಕಾರಿಯಲ್ಲೇ ಹಾಕ್ತಾ ಇದ್ದೀನಿ. ನೋಡಿ, ಸಪ್ರೇಟಾಗಿ ರವೆನ ಹುರಿದಿಟ್ಕೋಬೇಕಂತ ಏನೂ ಅವಶ್ಯಕತೆ ಇಲ್ಲ. ಹೋಟ್ಲಲ್ಲೂ ಸಹ ಇದೇ ಥರ ಮಾಡ್ತಾರೆ, ಇದೇ ಪ್ರೊಸೆಸ್ಸಲ್ಲಿ ಮಾಡ್ತಾರೆ. ನೀವು ಸಹ ಇದೇ ಥರ ಮಾಡ್ಕೊಳ್ಳಿ. ಇದನ್ನು ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ರವೆನ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಹಾಗೆಯೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಆರೆಂಜ್ ಕಲರ್, ಕೇಸರಿ ಕಲರ್ ಥರ ಕಾಣಿಸ್ತಾ ಇದೆ ಅಂತ. ನಾವು ಅರಿಶಿಣನ ಸ್ವಲ್ಪ ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಕಲರ್ ಇರುತ್ತೆ. ಹಾಗಾಗಿ ನನಗೆ ಈ ಥರ ಕಲರ್ ಮಾಡಿದರೆ ಇಷ್ಟ ಆಗುತ್ತೆ. ನಿಮಗೆ ವೈಟ್ ಕಲರ್ ಬೇಕಂದರೆ ಅರಿಶಿಣ ಹಾಕಕ್ಕೆ ಹೋಗಬೇಡಿ. ಹಾಗಾಗಿ ನೋಡಿ, ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1-2 ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇನಾಗಿ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ತುಪ್ಪ ಹಾಕ್ಕೋಬೇಕು. 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಸ್ವಲ್ಪ ಹೊತ್ತು ಇನ್ನೂ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಇರ್ಕೋಬೇಕಲ್ವ, ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಇದಕ್ಕೆ ಮೇನಾಗಿ ಬೇಕಾಗಿರೋದೇ ಸಕ್ಕರೆನ ಕರೆಕ್ಟಾಗಿ ನೋಡಿಕೊಂಡು, ಜಾಸ್ತಿ ಸ್ವೀಟ್ ಆಗಬಾರ್ದು, ಖಾರ ಆಗಬಾರ್ದು, ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರಬೇಕು ಖಾರ ಉಪ್ಪೆಲ್ಲ. ಹಾಗೆ ನೋಡಿಕೊಂಡು ಸಕ್ಕರೆನೇ ಹಾಕಬೇಕು. ಸಕ್ಕರೆ ಹಾಕಿದ್ರೇ ಇದು ಉಪ್ಪಿಟ್ಟು ಟೇಸ್ಟು ಸೂಪರಾಗಿರುತ್ತೆ. ಈಗ ನೋಡಿ, ನಾನು ಕಾಯಿಸಿಟ್ಕೊಂಡಿರುವಂಥ ನೀರನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ.
ಸೈಡಲ್ಲಿ ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ. ಆ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ರವದಲ್ಲಿ ಎಲ್ಲ ರವನೂ ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ. ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಗ ಪಟ್ ಅಂತ ಹೋಟ್ಲಲ್ಲಿ ಸಿಗೋ ಥರನೇ ಅದೇ ಟೇಸ್ಟು ಅದೇ ರುಚಿ ಉಪ್ಪಿಟ್ಟು ನಮಗೂ ಮನೆಯಲ್ಲಿ ಸಿಗುತ್ತೆ. ಈ ಥರ ನೀವು ಸಹ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, 1 ಗಂಟು ಸಹ ಆಗಲ್ಲ ರೀ, 1 ಗಂಟು ಸಹ ಆಗಲ್ಲ. ಇಷ್ಟು ಚೆನ್ನಾಗಿ ನೀಟಾಗಿ ಈ ರೀತಿಯಾಗಿ ಮಾಡ್ಕೋಬೋದು ಉಪ್ಪಿಟ್ಟನ್ನ ತುಂಬ ಸುಲಭವಾಗಿ. ಸೇಮ್ ಟು ಸೇಮ್ ಹೋಟ್ಲಲ್ಲಿ ಸಿಗುವಂಥ ಈ ಉಪ್ಪಿಟ್ಟನ್ನು ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಈ ರೆಸಿಪಿನ ಫಾಲೋ ಮಾಡಿ. ಹಾಗೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಬೇಗ ನೀರೆಲ್ಲ ಹೀರ್ಕೊಂಡಿದೆ ಅಂತ. ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ, ನಾನು ಇಲ್ಲಿ ಅರಿಶಿಣ ಹಾಕಿದ್ರು ಸಹ ಎಷ್ಟೊಂದು ಜಾಸ್ತಿ ಎಲ್ಲೋ ಕಾಣಿಸ್ತಾ ಇಲ್ಲ. ಏನೇ ಉಪ್ಪನ್ನು ಟೇಸ್ಟ್ ಮಾಡಿ ನೋಡಿಬಿಟ್ಟು ಮೇಲಿಂದ ಸ್ವಲ್ಪ ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಒಂಥರ ಕೇಸರಿ ಬಣ್ಣದಲ್ಲಿ ಎಷ್ಟು ಚೆನ್ನಾಗಿ ಈ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಾಣಿಸ್ತಾ ಇದೆ. ಮೇಲಿಂದ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಯಿತು. ಹಾಗೆಯೇ ನೀವೇನಾದರೂ ಈ ಥರ ಉಪ್ಪಿಟ್ಟು ಮಾಡ್ತೀರಾ ಅಂದರೆ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ತಿನ್ನೋಕ್ಕೆ ಇಷ್ಟಪಡದಿರೋರು ಸಹ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನಾವು ಹೋಟ್ಲಲ್ಲಿ ತಿನ್ನುವಾಗ ಉಪ್ಪು ಆದರೂ ಸ್ವಲ್ಪ ಕಡಿಮೆ ಇರುತ್ತೆ, ಇಲ್ಲ ಸ್ವೀಟ್ ಜಾಸ್ತಿ ಆಗಿರುತ್ತೆ, ಸಕ್ಕರೆ ಜಾಸ್ತಿ ಹಾಕಿರ್ತಾರೆ. ಇಲ್ಲಿ ನಾವು ಮನೆಯಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಚೆನ್ನಾಗಿ ಯಾವುದು ಜಾಸ್ತಿ ಬೇಕು ಯಾವುದು ಕಮ್ಮಿ ಬೇಕು ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ರಸ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಅಂದ್ರೂ ಸಹ ಬಿಡ್ಬೋದು. ನೋಡಿ, ಈಗ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಮೇಲಿಂದ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ರೇ ಸಖತ್ ಫ್ಲೇವರ್ ಕೊಡುತ್ತೆ ಉಪ್ಪಿಟ್ಟಂದ್ರು. ಹಾಗೆ ನೀವು ಸಹ ಮರಿದಿರ ಈ ಥರ ಉಪ್ಪಿಟ್ಟು ರೆಸಿಪಿನ ಮಾಡ್ಕೊಳ್ಳಿ. ಮತ್ತು ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ರಾತ್ರಿ ದಿನ ನೈಟು 9 ಗಂಟೆಗೆ ನಂದು ಲೈವ್ ಇರುತ್ತೆ. ಲೈವಲ್ಲಿ ಬಂದುಬಿಟ್ಟು ನನಗೆ ಸಪೋರ್ಟ್ ಮಾಡಿ. ನೀವು ಸಹ ನನ್ನ ಜೊತೆ ಮಾತಾಡ್ಬೋದು ಲೈವಲ್ಲಿ ಬಂದು. ಹಾಗೆಯೇ ನೋಡಿ, ಕಂಪ್ಲೀಟಾಗಿ ಉಪ್ಪಿಟ್ಟು ರೆಡಿ ಆಯಿತು. ತರಕಾರಿ ಉಪ್ಪಿಟ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬ ಬೇಗ ಕುಕ್ಕಾಗಿ ರೆಡಿ ಆಗಿಬಿಡುತ್ತೆ ಉಪ್ಪಿಟ್ಟಂತೂ. ನೀವು ಸಹ ಉಪ್ಪಿಟ್ಟು ಮಾಡ್ತಾ ಇದ್ದೀರಾ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಗರಿಯಾಗಿ ಸಾಫ್ಟಾಗಿ, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ತುಂಬ ಸಾಫ್ಟಾಗಿ ಬಂದಿದೆ. ತಿನ್ನೋಕ್ಕಂತೂ ಸಖತ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.